ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಯ್ಯೋ ಅಣ್ಣ, ಹೀಗೆಲ್ಲ ಮಾತಾಡ್ಬೇಡಿ. ನೀವು ನಿಮ್ ತಂಗಿನ ಎಷ್ಟು ಇಷ್ಟಪಡ್ತೀರೋ ಹಾಗೆ ನಿಮ್ ತಂಗಿನೂ ಅಷ್ಟೇ ಇಷ್ಟಪಡ್ತಾರೆ. ನೀವ್ ಇಂಥ ಪರಿಸ್ಥಿತಿಲಿ ಹೋಗಿ ನಿಮ್ ತಂಗಿ ಮುಂದೆ ನಿಂತ್ಕೊಂಡ್ರೆ ಅವ್ರ ತಾಳಿ ಕಟ್ಟಿಸ್ಕೋತಾರ ಹೇಳಿ? ಅಣ್ಣನ್ ಪ್ರೀತಿಸೋ ಪ್ರತಿ ಒಂದು ತಂಗಿನೂ ಅವಳ ಜೀವಕ್ಕಿಂತ ಅಣ್ಣನ್ ಜೀವ ಮುಖ್ಯ ಅಂತ ಬಯಸ್ತಾಳೆ. ದಯವಿಟ್ಟು ನನ್ ಮಾತ್ ಕೇಳಿ, ಬನ್ನಿ ಹೋಗೋಣ. ಇದಳಿ ಕಾಶಿ, ಬನ್ನಿ ಬನ್ನಿ. ರಾಧಿಕಾ, ಕಲ್ಯಾಣ ಮಂಟಪಕ್ಕೆ ಕರ್ಕೊಂಡೋಗಿ. ಅಣ್ಣ ಅಣ್ಣ, ಸ್ವಲ್ಪ ಬೇಗ ಹೋಗೋಣ. ಹಾ ಪುಟ್ಟಿ. ರಾಧಿಕಾ, ಕಲ್ಯಾಣ ಮಂಟಪಕ್ಕೆ ಕರ್ಕೊಂಡೋಗಿ. ಅಣ್ಣ, ಚೂರ್ ನೀರ್ ಕುಡೀರಿ. ಮೇಡಮ್, ಡಾಕ್ಟರ್ ಇದ್ದಾರಾ? ಬಂದ್ರು ನೋಡಿ ಸರ್. ಹೇಳಿ, ಏನಾಯ್ತು? ಸರ್, ರಸ್ತೆಯಲ್ಲಿ ಬರ್ಬೇಕಾದ್ರೆ ಬೈಕಲ್ಲಿ ಬಿದ್ದೋಗಿದ್ರು. ಹೊಟ್ಟೆಗೆ ಸ್ವಲ್ಪ ಏಟಾಗಿದೆ. ಒಂಚೂರು ಟ್ರೀಟ್ಮೆಂಟ್ ಕೊಡಿ ಸರ್. ಆಯ್ತು, ಬನ್ನಿ. ಇದು ಬೈಕಲ್ಲಿ ಬಿದ್ದಾಗಿರೋ ಗಾಯ ತರ ಕಾಣಿಸ್ತಿಲ್ವಲ್ಲ? ಯಾವುದೋ ಶಾರ್ಪ್ ಆಗಿರೋ ವೆಪನ್ ಇಂದ ಚುಚ್ಚಿದಾಗಿದೆ. ಈ ತರ ಕೇಸೆಲ್ಲ ನಾವು ನೋಡಲ್ಲ ರೀ. ಸಾರಿ ಸರ್. ಸರ್, ಇಲ್ಲ, ದಯವಿಟ್ಟು ಹಾಗನ್ಬೇಡಿ. ನಿಜವಾಗ್ಲೂ ಅವ್ರ ಬೈಕಿಂದಾನೇ ಬಿದ್ದೋಗಿರೋದು. ಅವ್ರು ಬಿದ್ದಾಗ ಅವ್ರ ಕೆಳಗಡೆ ಗಾಜಿನ ಬಾಟ್ಲ್ ಇತ್ತು, ಅದೇ ಚುಚ್ಕೊಂಡಿತ್ತು. ಅದನ್ನ ನಾನೇ ತೆಗ್ದೆ ಸರ್. ನನ್ನ ಮಾತು ನಂಬಿ. ಹೌದು ಸರ್, ಮೊದಲು ಇವ್ರಿಗೆ ಟ್ರೀಟ್ಮೆಂಟ್ ಕೊಡಿ ಸರ್. ಪ್ಲೀಸ್, ನನಗೆ ಮೊದಲು ಕಲ್ಯಾಣ ಮಂಟಪಕ್ಕೆ ಕರ್ಕೊಂಡು ಹೋಗಿ. ಏನ್ರಿ ಇವರು ಇಷ್ಟು ದೊಡ್ಡ ಗಾಯ ಆಗಿದೆ, ಕಲ್ಯಾಣ ಮಂಟಪಕ್ಕೆ ಕರ್ಕೊಂಡು ಹೋಗಿ ಅಂತಿದ್ದಾರೆ? ಹೌದು ಸರ್, ಇವತ್ತು ಇವ್ರ ತಂಗಿ ಮದ್ವೆ. ಅವ್ರ ತಂಗಿ ಮದ್ವೆನ ನೋಡ್ಲೇಬೇಕು ಅಂತ ಹಠ ಮಾಡ್ತಾ ಇದ್ದಾರೆ. ರಾಧಿಕಾ, ರಾಧಿಕಾ. ಸರಿ, ನಾನು ಡ್ರೆಸ್ಸಿಂಗ್ ಮಾಡ್ತೀನಿ. ನೋಡಿ, ಫಸ್ಟ್ ಏಡ್ ಆಗಿದೆ, ಡ್ರೆಸ್ಸಿಂಗ್ ಎಲ್ಲ ಮಾಡಿದ್ದೀನಿ. ಅರ್ಜೆಂಟಾಗಿ ಸ್ಟಿಚ್ ಹಾಕ್ಸ್ಬೇಕು. ನೀವು ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ. ಸರಿ ಸರ್, ತುಂಬಾ ಥ್ಯಾಂಕ್ಸ್. ಕಾಶಿ, ಬನ್ನಿ. ರಾಧಿಕಾ, ಮುಹೂರ್ತಕ್ಕೆ ಹೊತ್ತಾಗ್ತಾ ಇದೆ, ಬಾಮ್ಮ ಹೋಗೋಣ. ಅಮ್ಮ, ನಾನು ಹೇಳ್ತಾನೆ ಇದ್ದೀನಿ, ಕಾಶಿ ಬರ್ದೆ ನಾನು ಹಸೆ ಮಣ್ಣೆ ಮೇಲೆ ಕೂರಲ್ಲ. ರಾಧಿಕಾ, ಅಲ್ಲೆಲ್ಲರೂ ನಿನಗೋಸ್ಕರನೇ ವೇಟ್ ಮಾಡ್ತಾ ಇದ್ದಾರೆ, ಬಾಮ್ಮ. ನೋಡ್ ರಾಧಿಕಾ, ಹಠ ಮಾಡ್ಬೇಡಮ್ಮ. ಮುಹೂರ್ತಕ್ಕೆ ಲೇಟ್ ಆಗ್ತದೆ. ಬಾ, ನೀನ್ ಬಂದು ಹಸೆ ಮಣೆ ಮೇಲೆ ಕುತ್ಕೋ ಮೊದ್ಲು. ಇಲ್ಲ ಅಮ್ಮ, ಕಾಶಿ ಅಣ್ಣ ಬರೋವರೆಗೂ ನಾನ್ ಹಸೆ ಮಣೆ ಮೇಲೆ ಬರಲ್ಲ. ಶಿವಣ್ಣ, ಪ್ಲೀಸ್ ನನ್ನ ಮಾತು ಕೇಳಿ. ಸ್ಟಿಚಿಂಗ್ ಎಲ್ಲ ನಾನು ಆಮೇಲೆ ಮಾಡಿಸ್ಕೋತೀನಿ. ನಾನು ಮೊದಲು ನನ್ನ ತಂಗಿ ಮದುವೆ ನೋಡ್ಬೇಕು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನನ್ನ ಕಲ್ಯಾಣ ಮಂಟಪಕ್ಕೆ ಕರ್ಕೊಂಡು ಹೋಗಿ. ಏನ್ ಮಾತಾಡ್ತಿದ್ದೀರಾ ಕಾಶಿ? ನಿಮಗೆ ಎಷ್ಟು ದೊಡ್ಡ ಏಟಾಗಿದೆ ಅಂತ ಗೊತ್ತಾ? ಅದನ್ನ ಈಗಲೇ ಸ್ಟಿಚ್ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ. ನಾನು ಮದುವೆ ಮುಗಿಸ್ಕೊಂಡ್ಬಂದು ಖಂಡಿತ ಅಡ್ಮಿಟ್ ಆಗ್ತೀನಿ ಶಿವಣ್ಣ. ಕಾಶಿ ಅಣ್ಣ, ಅಷ್ಟ್ರಲ್ಲಿ ನಿಮ್ಗೇನಾದ್ರೂ ಆದ್ರೆ? ನನ್ನ ತಂಗಿ ಮದುವೆ ನೋಡಿದ್ಮೇಲೆ
ನನಗೇನಾದ್ರೂ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಅವಳ ಮದುವೆ ನಾನು ನೋಡಿಲ್ಲ ಅಂದ್ರೆ ಖಂಡಿತ ನಾನು ಸತ್ತೋಗ್ಬಿಡ್ತೀನಿ. ಶಿವಣ್ಣ, ನಿಮ್ಮಿಬ್ಬರು ಅಣ್ಣ ತಂಗಿ ಬಾಂಧವ್ಯ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನೊಬ್ಬ ಅಣ್ಣ ಆಗಿ ನನ್ನ ತಂಗಿ ಮದುವೆನ ಕಣ್ತುಂಬ ನೋಡ್ಬೇಕು ಅಂತ ಆಸೆ ಪಡ್ತಿದ್ದೀನಿ. ಪ್ಲೀಸ್ ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ. ನನ್ನ ಕಲ್ಯಾಣ ಮಂಟಪಕ್ಕೆ ಕರ್ಕೊಂಡು ಹೋಗಿ. ಅಣ್ಣ, ಮೊದ್ಲು ಇವ್ರನ್ನ ಕಲ್ಯಾಣ ಮಂಟಪದ ಹತ್ರ ಕರ್ಕೊಂಡು ಹೋಗೋಣ, ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಶಿವಣ್ಣ, ತುಳಸಿ, ನಿಮ್ಮಿಬ್ಬರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಅಯ್ಯೋ ಅಣ್ಣ, ಥ್ಯಾಂಕ್ಸ್ ಎಲ್ಲ ಏನಕ್ಕೆ, ಮೊದ್ಲು ಒಳಗ್ ನಡೀರಿ. ಬನ್ನಿ. ಶಿವಣ್ಣ, ನನಗೀಗಾಗಿರೋ ವಿಷಯನ ದಯವಿಟ್ಟು ಅಲ್ಲಿ ಯಾರಿಗೂ ಹೇಳ್ಬೇಡಿ. ಏನಾದ್ರೂ ಹೇಳಿದ್ರೆ ಅಲ್ಲಿ ವಾತಾವರಣನೇ ಬದಲಾಗ್ಬಿಡುತ್ತೆ. ನೀವೇನಾದ್ರೂ ಹೇಳಿದ್ರೆ ನನ್ ಮೇಲೆ ಆಣೆ. ಸರಿ ಕಾಶಿ, ನಾವ್ ಯಾರಿಗೂ ಹೇಳಲ್ಲ. ಆದ್ರೆ ನಿಮ್ ತಂಗಿಗೆ ನಿಮ್ ಭಾವ ತಾಳಿ ಕಟ್ತಿದ್ದ ಹಾಗೆ ನೀವು ನಮ್ ಜೊತೆ ಹಾಸ್ಪಿಟ್ಲಿಗೆ ಬರ್ಬೇಕು, ಸರಿನಾ? ಸರಿ, ಬನ್ನಿ. ಕಾಶಿ ಅವರೇ, ನೀವು ಹೋಗಿ ನಾವು ಬರ್ತೀವಿ. ಸರಿ. ಹಲೋ. ಹಾ ಹಾ ಅದನ್ನ ಕಳಿಸಿದ್ದೀನಲ್ಲ. ರಾಧಿಕಾ, ನಾನು ಹೇಳೋದ್ ಕೇಳಮ್ಮ, ಬಾ ಹೋಗೋಣ. ಕಾಶಿ ಬರ್ತಾನಮ್ಮ. ಅಮ್ಮ, ರಾಧಿಕಾ, ಬಾ ಹೋಗೋಣ. ಇಲ್ಲ ಚಿರು, ನಮ್ಮಣ್ಣ ನನ್ ಮದ್ವೆ ನೋಡೋದಕ್ಕೆ ಎಷ್ಟು ಆಸೆ ಪಟ್ಟಿದ್ದ. ಅವ್ನ್ ನನ್ ಮದ್ವೆ ನಡೆಯೋದಕ್ಕೂ ಅಷ್ಟೇ ಕಷ್ಟಪಟ್ಟಿದ್ದಾನೆ. ಈಗ ಅವನೇ ಇಲ್ದೆ ನಾನು ಹೇಗ್ ತಾಳಿ ಕಟ್ಟಿಸ್ಕೊಳ್ಳಿ? ಅಕ್ಕ, ಅಕ್ಕ, ಅಮ್ಮ, ಅಕ್ಕ, ಅಣ್ಣ ಬಂದ. ಬನ್ನಿ. ಅಣ್ಣ. ಕಾಶಿ, ಕಾಶಿ, ಏನಾಯ್ತು ನಿನ್ಗೆ? ಎಲ್ಲಿಗೆ ಹೋಗಿದ್ದೆ? ಎಲ್ಲಿ ಹೋಗಿದ್ಯೋ? ನೀನ್ ಎಲ್ಲಿ ಹೋಗಿದ್ದೆ ಏನು ಅಂತ ನಾವೆಲ್ಲ ಎಷ್ಟು ಟೆನ್ಷನ್ ಆಗಿದ್ವಿ ಗೊತ್ತಾ? ಹೋಗಿದ್ ಕೆಲ್ಸ ಮುಗಿಸ್ಕೊಂಬರಕ್ಕೆ ಸ್ವಲ್ಪ ಲೇಟ್ ಆಯ್ತಷ್ಟೇ. ಇವತ್ತಂತ ಕೆಲ್ಸ ಏನಿತ್ತು ನಿನ್ಗೆ? ಏನಿಲ್ಲ, ಗೊತ್ತಿರೋರ ಹತ್ರ ಸ್ವಲ್ಪ ದುಡ್ಡು ಕೇಳಿದ್ದೆ. ಅವ್ರಿವತ್ತು ಕೊಡ್ತೀನಿ ಅಂದಿದ್ರು. ತಗೊಂಡು ಬರೋ ದಾರಿಲಿ ಗಾಡಿ ಪೆಟ್ರೋಲ್ ಖಾಲಿ ಆಯ್ತು. ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು.